ಏಮ್ಮ ಕೈ ನೋವು ವಾಸಿ ಏನಮ್ಮ? ಪರವಾಗಿಲ್ಲ ಕಣೆ. ಈಗ ಅದ್ಯಾತ ನೀನು ಆಯಿಂಟ್ಮೆಂಟ್ ತಂದು ಹಚ್ತಲ್ಲ, ಅದೇಟ್ ಪರವಾಗಿಲ್ಲ, ವಾಸಿ ಆಗೈತಿ. ನೋವು ಕಮ್ಮಿ ಆಗೈತಿ. ಅಲ್ಲ ಕಣಮ್ಮ, ಏನಾದ್ರೂ ಮಾವ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ನಮ್ ಗತಿ ಏನಾಗದು? ಅಪ್ಪಯ್ಯ ಎಲ್ಲ ವಿಷಯ ಗೊತ್ತಾಗದು. ಏನೂ ಇಲ್ಲ, ಅಪ್ಪಯ್ಯ ನಿನ್ನ ಏರಿಕ್ಕದು ಹಿಡ್ಕೊಂಡು ಸುಳ್ಳು ಹೇಳಿದೆ. ಅಣ್ಣಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ 20,000 ದುಡ್ಡು ಇಸ್ಕೊಂಡು ಹೋಗಕ್ಕೆ ಅಂತ ಹೇಳಿ ಹೆಂಗೋ ಬಚಾವಾದ್ವಿ ನಾವು. ಏನೋ ಒಂದು ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ ಬಂದ್ವಿ ಅತ್ತ ಮಾವಂತಾಗಿ. ಮಾವ ಏನಾದ್ರೂ ನಮ್ಮ ಜೊತೆಗೆ ಬಂದಿದ್ರೆ ಅಷ್ಟೇ. ಹೆಂಗೋ ಸದ್ಯ ಅಣ್ಣಯ್ಯ ಬರ್ಲಿಲ್ವಲ್ಲ ನಮ್ಮ ಜೊತೆಗೆ, ಅದಕ್ಕೆ ಸಂತೋಷ ಪಡು. ಏನಾದ್ರೂ ಬಂದಿದ್ರೆ ಅಷ್ಟೇ ನಿಮ್ಮ ಅಪ್ಪಯ್ಯ ನನ್ನ ಏರಿಕನು. ಕಣಮ್ಮ, ಹೆಂಗೋ ಬರ್ಲಿಲ್ವಲ್ಲ ಸದ್ಯ. ಇದೇನಿದು? ಅಲ್ಲ, ಅಣ್ಣಗೆ ಆಪ್ರೇಷನ್ ಆಗೈತಿ, ಹೋಗಿ ನೋಡ್ಕೊಂಬತ್ತೀವಿ, ದುಡ್ಡು ಬೇಕಂತೆ, ದುಡ್ಡು ಕೊಟ್ಟು ಬರ್ತೀವಿ ಅಂತ ಹೇಳಿ ನನ್ನ ಮಗಂತಾಗೆ ದುಡ್ಡು ಇಸ್ಕೊಂಡು ಹೋಗಿ ಕೊಟ್ಟು ಬಂದೇವ್ರಿ. ಈಗ ನೋಡಿರೆ ಇಬ್ರು ಹೊಲ್ಕಿಸ್ಕೊಂಡು ನಿಂತೇವ್ರಿ. ಅಲ್ಲ, ಅಣ್ಣಗೆ ಚೆನ್ನಾಗಿ ಇಲ್ದಿದ್ರೆ ಮಕನ ಸಪ್ಪಗೆ ಮಾಡ್ಕೊಂಡು ಬೇಜಾರಾಗಿರ್ತಾರೆ. ಆದರೆ ಈ ನಮ್ಮ ಜೈ ನೋಡಿರೆ ಹೊಲ್ಕಿಸಿತಾ ಇದ್ದಾಳೆ. ನಿಜವಾಗ್ಲೂ ಅವ್ರ ಅಣ್ಣಗೆ ಚೆನ್ನಾಗಿ ಕೈ ಇಲ್ವಾ, ಅಥವಾ ಏನು ಇವಳು ಸುಳ್ಳು ಹೇಳಿಲ್ಲ ದುಡ್ಡು ಇಸ್ಕೊಂಬಕ್ಕೆ? ನನಗೆ ಯಾಕೋ ಅನುಮಾನ ಇವಳು ಮ್ಯಾಲೆ. ಅಮ್ಮ, ಅಪ್ಪಗೆ ಸಿಟ್ಟು ಬರೋದೆ ಅಷ್ಟೇ ಅಲ್ಲ, ಮಾವನಿಗೂ ಆಮೇಲೆ ಅತ್ತೆಗೂ ಇಬ್ರಿಗೂ ನಮ್ಮ ಮ್ಯಾಲೆ ಸಿಟ್ಟು ಬರೋದು. ನೋಡ್ದ, ದುಡ್ಡು ಇಸ್ಕೊಂಬಕ್ಕೋಸ್ಕರನ ಎಂತ ಸುಳ್ಳು ಹೇಳಿದಾರೆ. ನಮಗೆ ಚೆನ್ನಾಗಿಲ್ಲ ಅಂತ, ಕಿಡ್ನಿ ಆಪರೇಷನ್ ಅಂತ ಹೇಳಿ ಸುಳ್ಳು ಹೇಳ್ಯಾರೆ ಅಂತ ಹೇಳಿ ಮಾವಗೂ ಅತ್ತಿಗೂ ಸಿಟ್ಟು ಬರೋದು. ನಿನ್ನ ಮೇಲೂ ನನ್ನ ಮೇಲೂ. ಹೆಂಗೋ ಎರಡು ಕಡೆಯಿಂದನೂ ಬಚಾವಾಗಿದ್ದೀವಿ ನಾವು. ಏನೋ ತಾಯಿ ಮಗಳು ಏನೋ ಮಾತಾಡ್ತಾ ಇದ್ದಂಗೆ ಇದ್ದಾರೆ, ನಗ್ತಾ ಇದ್ದಾರೆ. ನನಗೊಂದಿಟ್ಟು ಕಿವಿಗೆ ಸರಿಯಾಗಿ ಕೇಳಿಸಲ್ಲ, ದೂರ ನಿಂತ್ಕೊಂಡಿದ್ರೆ. ಏನು ಮಾತಾಡ್ತಿರ್ಬೋದು? ಕಣೆ ರಾಣಿ, ಅಲ್ಲೂ ನಾವು ಕೆಟ್ಟರಾಗ್ತಿದ್ವಿ, ಇಲ್ಲೂ ಕೆಟ್ಟರಾಗ್ತಿದ್ವಿ ನಿಮ್ಮ ಅಪ್ಪ ಇಂತಾಗಿ. ಹೆಂಗೋ ಎರಡರಿಂದ ನಾವು ಬಚಾವಾಗ್ಬಿಟ್ವಿ. ಏಯ್ ರಾಣಿ, ನಗ್ಬೇಡ್ರಿ ನಿಮ್ಮ ಅಕ್ಕಿ ಬಿತ್ತಾಳೆ, ನಗ್ಬೇಡ, ಸುಮ್ಮನಿರು, ಅನುಮಾನ ಬರುತ್ತೆ, ನಗ್ಬೇಡ. ಏನಮ್ಮ ರಾಣಿ, ನೀನು ನಿಮ್ಮಮ್ಮ ಏನೂ ಅಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಮಾತಾಡ್ಕೊಂಡು? ಏನು ಮಾತಾಡ್ತಿದ್ರಿ? ಕೊಟ್ಟು ಬಂದ್ರೆ ದುಡ್ಡ ನಿಮ್ಮ ಮಾವನಿಗೆ 20,000ನ ಆಪ್ರೇಷನ್ ಮಾಡಿರಂತ? ಅಜ್ಜಿ, ಕೊಟ್ಟು ಬಂದ್ವಿ, ಆಪ್ರೇಷನ್ ಎಲ್ಲ ಆಗೈತೆ, ಇನ್ನೇನು ಭಯ ಇಲ್ಲ ಅಂತನ ಡಾಕ್ಟ್ರ್ ಹೇಳ್ಯಾವ್ರೆ. ಅದಕ್ಕೆ ಒಂದು 2-3 ದಿವಸ ಬರೋದು ತಡವಾಯ್ತು ನಾವು. ಅಪ್ಪ ಎಲ್ಲಿ ಗೊತ್ತಜ್ಜಿ? ಅಪ್ಪ ಹೊಲ್ದಕ್ಕೆ ಹೋಗ್ಯ, ನೀನು ಎಲ್ಲಿಗೆ ಹೋಗ್ತಾನ ಅವನು? ಹೊಲಗೆ ಯಾತನ ಕೆಲಸ ಇರ್ಬೇಕೇನೋ, ಅದಕ್ಕೆ ಹೋಗ್ಯವನಿ. ಆದರೆ ನೀವು ಯಾಕೆ 3-4 ದಿವಸನ ಓದೋರು ಬರಲೇ ಇಲ್ಲ? ಅಲ್ಲ, ಹೋಗಿ ದುಡ್ಡು ಕೊಟ್ಟು ಬಂದ್ಬಿಡ್ತೀವಿ ಬೈಗಾಗ ಒಟ್ಟತಿ ಅಂತನ ನಿಮ್ಮ ಅಪ್ಪ ಇಂತಾಗಿ ಹೋಗಿದ್ರ ನೀವು? ನಿಮ್ಮ ಅಪ್ಪಯ್ಯ ಬೈಕ್ ಅಂತಿದ್ದ ನೋಡು, ದುಡ್ಡು ಕೊಟ್ಟು ಬರ್ತೀವಿ ಅಂತ ಓದೋರು ಬರಲೇ ಇಲ್ಲ ಅಂತಾನ. ತಿರುಗಿ ನಾನು ಬೈದೆ, ಬಿಡೋ ಏನೋ ಚೆನ್ನಾಗಿಲ್ವಂತೆ ಅವ್ರ ಅಣ್ಣಗೆ, 2 ದಿವಸ ಇದ್ದು ಬಂದ್ರು ಬರ್ಲೇಳು ಅಂತಂದೆ, ಅದಕ್ಕೆ ಸುಮ್ಮನಾದ. ಏನೇ ಜಯ್ಯಿ, ನಿಮ್ಮ ಅಣ್ಣ ಚೆನ್ನಾಗಿದ್ದಾನೇನಿ? ಏನಾಗಿತ್ತಂತೆ? ಅತ್ತೆ, ಈ ಎದೆ ನೋವು ಅಂತೆ. ಯಾಕ ಎದೆ ನೋವು ಅಂತ ಹೇಳಿ ಬಿದ್ದುಬಿಟ್ನಂತೆ, ಅತ್ತೆ ಆಸ್ಪತ್ರೆಗೆ ಹಾಕಿದ್ರು. ಇವಾಗ ಚೆನ್ನಾಗಿದ್ದಾನೆ ಅಣ್ಣಯ್ಯ, ನಾವು ನೋಡ್ಕೊಂಬಂದ್ವಿ, 2 ದಿವಸ ಅಲ್ಲೇ ಇದ್ದು ಬಂದೆ. ಅದಕ್ಕೇನೆ ಅಣ್ಣಯ್ಯ ಇರು, ಹೋಗಿವಂತೆ, ನೀನಿದ್ರೆ ನನಗೊಂದಿಷ್ಟು ಧೈರ್ಯ ಅಂತ ಹೇಳ್ದ. ಇದ್ದು ನಮ್ಮ ಅತ್ತಿಗೆಗೆ ಒಂದಿಷ್ಟು ಸಮಾಧಾನ ಮಾಡಿ ಧೈರ್ಯವಾಗಿರೋದಕ್ಕೆ ಏನೂ ಆಗಲ್ಲ, ಚೆನ್ನಾಗಾಗ್ತಾನೆ ಅಣ್ಣಯ್ಯ ಅಂತ ಹೇಳಿ ಬಂದೆ. ಎದೆ ನೋವ? ಮತ್ತು ಅವತ್ತು ಹೋಗೋ ದಿವಸ ಯಾತ ಕಿಡ್ನಿ ಯಾತ ಕೊಲ್ಲಾಗೇವೆ, ಆಪ್ರೇಷನ್ ಮಾಡಿಸ್ಬೇಕಂತೆ ಅಂತ ಹೇಳ್ದಲ್ಲಿ, ಇವತ್ತು ನೋಡಿರಿ ಎದೆ ನೋವು ಅಂತ ಹೇಳ್ತೀಯ? ಅಯ್ಯೋ ದೇವ್ರಿ, ಇವಮ್ಮ ಏನಾಗೈತಿ? ಏನೇನೋ ಹೇಳಿ ಎಲ್ಲ ಎಡವಟ್ಟು ಮಾಡ್ತೈತಿ. ಏನಾದ್ರೂ ಅಜ್ಜಿಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇನೆ ಅಪ್ಪಯ್ಗೆ ಹೇಳುತ್ತೆ. ಅಪ್ಪಯ್ಗೆ ಈ ವಿಷಯ ಗೊತ್ತಾದ್ರೆ ಬಾಯಿಗೆ ಬಂದಂಗೆ ಬೈತೈತೆ. ಅಮ್ಮಯ್ಯನ ಒಯ್ಯೋದು ಅಲ್ಲದೇನೆ ನನ್ನ ಬೈತೈತೆ. ನೀನಾದ್ರೂ ಹೇಳ್ಬೇಕು ತಾನೆ, ಗೊತ್ತಾಗಲ್ವ ನಿನಗೆ ಓದಿದ್ದೀನಿ ಅಂತೀಯ ಅಂತಾನ. ಅಯ್ಯೋ, ಇವಮ್ಮಯ್ಯ ಮಾಡೋ ಒಂದಲ್ಲ ಎರಡಲ್ಲ. ಜಗಿ, ನಿನ್ನೆ ಕೇಳ್ತಾ ಇರೋದು ಏನು ಹೇಳು ನೆಟ್ಟಿಗೆ, ಏನಾಗೈತಿ ನಿಮ್ಮ ಅಣ್ಣಗೆ ಅಂತಾನ. ಅವತ್ತು ನೋಡಿ ಒಂದು ಹೇಳಿದೆ, ಇವತ್ತು ನೋಡಿದ್ರೆ ಅಲ್ಲ ಇನ್ನೊಂದು ಹೇಳ್ತಾ ಇದೆಯಾ? ಅತ್ತೆ, ಅದು ಅದು ಅಯ್ಯೋ, ಏನು ಹೇಳನಪ್ಪ ರಾಣಿ, ನೀನು ಏನಾರ ಒಂದು ಹೇಳಿ. ಅಜ್ಜಿ, ಇವಮ್ಮಯ್ಯ ಮರ್ತು ಬಿಡುತ್ತೆ, ಏನಾರ ಒಂದು ಹೇಳಿದ್ದ. ನೋಡು, ಕಿಡ್ನಿ ಆಪರೇಷನ್ ಮಾಡಿಸಿರೋದ ಅದೇ ನೋವು ಅಂತ ಹೇಳ್ತೈತಿ. ಹೇಳಕ್ ಬರಲ್ಲ, ಅದಕ್ಕೆ ಹಂಗೆ ಹೇಳೈತಿ, ಬಿಡು. ಮಾವ ಇವಾಗ ಹುಷಾರಾಗಿದ್ದಾರೆ, ಆಪರೇಷನ್ ಮಾಡಿಸೋರಲ್ಲ ಅದಕ್ಕೆ ಹುಷಾರಾಗಿದ್ದಾರೆ. ಅವ್ರಿಗೆ ಮನೆಗೆ ದುಡ್ಡು ಇರ್ಲಿಲ್ವಂತೆ, ಅದಕ್ಕೆ ಅಮ್ಮನಿಗೆ ಹೇಳಿದ್ರು, ದುಡ್ಡಿದ್ರೆ ಇಸ್ಕೊಂಬ, ನಿನ್ನ ಗಂಡಂತಾಗೆ ಕೊಡ್ತೀವಿ ಅಂತ ಹೇಳಿತ್ತು. ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗಿ ಕೊಟ್ಟು ಬಂದ್ವಿ. ಚೆನ್ನಾಗೈತಿ ಇವಾಗ. ಹ್ಞೂ ಅತ್ತೆ, ನನಗೆ ಒಂದಿಟ್ಟು ಮಾರ್ವು ಜಾಸ್ತಿ. ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ. ಕಿಡ್ನಿನೇ ಆಪರೇಷನ್ ಮಾಡಿರೋದು. ಹೌದಾ? ಇನ್ನು ಆಸ್ಪತ್ರೆಗೆ ಇದ್ದಾರಾ ಅಥವಾ ಮನೆಗೆ ಬಂದೇವ್ರ ಅಲ್ಲೇನೆ? ಅಜ್ಜಿ, ಇನ್ನೂ 1 ವಾರ ಆಸ್ಪತ್ರೆಗೆ ಇರಬೇಕು ಅಂತ ಹೇಳವ್ರಿ, ಆಸ್ಪತ್ರೆಗೆ ಅಡ್ಮಿಂಟ್ ಆಗ್ಯಾವ್ರಿ. ಇನ್ನೂ 1 ವಾರ ಆದ್ರೂ ಮನೆಗೆ ಬರಲ್ಲ. ಇನ್ನೂ 1 ವಾರ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಬರ್ತಾರಂತೆ. ಯಾಕಜ್ಜಿ? ಯಾಕೋ ಇಲ್ಲ ಕೇಳ್ದೆ.
ಅಲ್ಲ ಪಾಪ ಆಪರೇಷನ್ ಅಂತ ಹೇಳ್ತಾಳೆ ಸಾವುಕಾರ ಸಿದ್ದಪ್ಪಗೆ. ನಾವು ಬೀಗರಾಗಿ ಹೋಗಿ ನೋಡ್ಕೊಂಬರ್ಬೇಕಲ್ಲ. ಅದಕ್ಕೆ ಕೇಳ್ದೆ ಎಲ್ಲ ಇದ್ದಾರೆ ಅಂತಾನ. ಅಯ್ಯೋ ಅತ್ತೆ, ನೀವ್ ಯಾಕೆ ಸುಮ್ಮನೆ, ನಿಮ್ಗೆ ವಯಸ್ಸಾಗೈತಿ, ನಿಮ್ಗೆ ಯಾಕೆ ತೊಂದರೆ, ಹೋಗಿ ನೋಡ್ಕೊಂಬರೋದು. ನಾನು ರಾಣಿ ಹೋಗಿ ನೋಡ್ಕೊಂಬಂದಿದೀವಲ್ಲ ದುಡ್ಡು ಕೊಟ್ಟು. ನಿಮ್ಗೇನು ತೊಂದರೆ ಬೇಡ, ನಿಮ್ಗೆ ವಯಸ್ಸಾಗೈತಿ, ಓಡಾಡಕ್ಕಾಗಲ್ಲ ಜಾಸ್ತಿನ, ನಾವೆಲ್ಲ ನೋಡ್ಕೊಂಬಂದಿದೀವಿ ಬಿಡು. ನಮ್ಮಣ್ಣ ಏನು ಬೈಕೆಂಬಲ್ಲ, ನೀನು ಹೋಗಿ ನೋಡ್ಲಿಲ್ಲ ಅಂತಾನ. ಅಯ್ಯೋ ವಯಸ್ಸಾದ್ರೆ ನಾನೇ ನಿನ್ನ ಗಟ್ಟಿಮುಟ್ಟಿ ಆಗಿದ್ದೀನಿ ಕಣೆ, ಎಲ್ಲಿಗೆ ಬೇಕಾದ್ರೆ ನಡ್ಕೊಂಡು ಹೋಗ್ತೀನಿ. ನಿನ್ಗಿಂತ ಬೇಗ ಬೇಗ ನಡ್ಕೊಂಡು ಹೋಗ್ತೀನಿ. ವಯಸ್ಸಾದ್ರೆ ನನಗೇನೇನು ಕಾಲು ದಿಮ್ನಾಗೈದವು ಇನ್ನಾನ. ಏನಮ್ಮ ಎಲ್ಲಿಗೆ ಹೋಗ್ಬೇಕು ನೀನು? ಅದೇ ಕಣ ಗೋವಿಂದ, ಇವ್ರ ಅಣ್ಣಗೆ ಅದೇ ಸಿದ್ದಪ್ಪ, ಸಾವುಕಾರ ಸಿದ್ದಪ್ಪಗೆ ಆಪರೇಷನ್ ಆಗೈತಂತಲ್ಲ, ಹೋಗಿ ಬಂದೇವ್ರಿ ಇವರು. ಆಪರೇಷನ್ ಆಗೈತಂತೆ, ಸೆಣಕ ಇದಾನಂತೆ, ಇನ್ನು ಬಂದಿಲ್ವಂತ ಮನೆಗೆಲ್ಲ, ಆಸ್ಪತ್ರೆಗೋ ಎಲ್ಲೋ ಇದಾನಂತೆ. ಅದಕ್ಕೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತಂದ್ರೆ ಏನು ಬೇಡ ಅಂತಾಳೆ ನಿನ್ನೆಂತಿ. ಅಲ್ಲ ಅವ್ನು ಸಿದ್ದಪ್ಪ ಬೈಕೆಮಲ್ಲಿ ನೋಡು, ಬಂದು ನೋಡ್ಲೇ ಇಲ್ಲ, ಸೆಣಕಿಲ್ಲ, ಆಪರೇಷನ್ ಆಗೈತಿ ಅಂತಂದ್ರು ಅಂತ ಹೇಳಿ ನಮ್ಮನ್ನು ಬೈಕೆಮಲ್ವೇನ? ಆಪ್ರೇಷನ್ ಆತಂತೇನು? ನಾವು ಹೋಗಿ ನೋಡ್ಕೊಂಬರ್ಬೇಕಣಮ್ಮ. ಪಾಪ ಎಷ್ಟು ನಮ್ಮ ಕಷ್ಟಕ್ಕೂ ಆಗ್ತಾರೆ ಅವರು. ಅವ್ರ ಕಷ್ಟ ಅಂದಮೇಲೆ ನಾವು ಹೋಗಿ ನೋಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಅಲ್ವೇ ಇವಳೆ, ನಾನು ಅಮ್ಮನೂ ಹೋಗಿ ನೋಡ್ಕೊಂಬರ್ತೀವಿ, ನೀನು ರಾಣಿ ಹೋಗಿ ಬಂದಿದ್ದೀರಾ, ನಾಳೆಗೆ ನಾವು ಹೋಗಿ ಬರ್ತೀವಿ. ಏನಮ್ಮ ಹೋಗೋಣ ಹೇಳಿ, ನಾನು ನೀನು ಹೋಗಿ ನೋಡ್ಕೊಂಬರೋಣ. ಒಂದಿಷ್ಟು ಹಣ್ಣು ಬ್ರೆಡ್ಡು ಬಿಸ್ಕತ್ತು ಎಲ್ಲ ತಗೊಂಡೋಗಿ ನೋಡ್ಕೊಂಬರೋಣ. ಯಾವ ಆಸ್ಪತ್ರೆಗೆ ಇರೋದು ನಿಮ್ಮ ಅಣ್ಣಯ್ಯ? ಹ್ಞೂ ಕಣ, ಶಾನೆ ವರ್ಷ ಆಯ್ತು ಆ ಸಾವುಕಾರ ಸಿದ್ದಪ್ಪನೂ ನಮ್ಮೂರಿಗೆ ಬಂದು, ನಾನು ಅವ್ರವ್ರಿಗೂ ಹೋಗಿಲ್ಲ, ನೋಡಿಲ್ಲ, ಏನೂ ಇಲ್ಲ. ಹಂಗೇನೆ ಅವನು ನೋಡ್ದಂಗೂ ಆಗತ್ತೆ. ಅವ್ರವ್ರಿಗೆ ಹೋಗಿ ಹಂಗೇನೆ ಅಲ್ಲಿ ಅಪ್ಪದ್ದು ಆ ತಿಮ್ಮಜ್ಜಿ ಎಲ್ಲರನ್ನೂ ನೋಡ್ಕೊಂಬರೋಣ. ಯಾವ ಆಸ್ಪತ್ರೆಗೆ ಇರೋದು? ರಾಣಿ, ಯಾವ ಆಸ್ಪತ್ರೆಗೆ ಇರೋದು ನಿಮ್ಮ ಮಾಮ? ರಾಣಿ, ರಾಣಿ, ಏನಾಗೈತಿ ಇವ್ರಿಬ್ರಿಗೂ ಹಿಂಗೆ ಒಳ್ಳೆ ಗರ ಬಡ್ದಾರ ನಿಂತ್ಕೊಂಡ್ರೆ ಮಾತಾಡ್ದಂಗೆ ನಾವಿಬ್ರು ಕೇಳ್ತಲೇ ಇದ್ರು. ಜಯ್ಯಿ, ನಿನ್ನೆ ಕೇಳ್ತಾ ಇರೋದು. ಯಾವೂರಾಗೆ ಯಾವ ಆಸ್ಪತ್ರೆಗೆ ನಿಮ್ಮ ಅಣ್ಣಯ್ಯನ ಹಾಕಿರೋದು ಅಂತ ಹೇಳು, ನಾನು ಅಮ್ಮನೂ ನಾಳೆಗೆ ಹೋಗಿ ಬರ್ತೀವಿ, ನೋಡ್ಕೊಂಬರ್ತೀವಿ. ಆಸ್ಪತ್ರೆನಾ? ಯಾವ ಆಸ್ಪತ್ರೆ? ಅಯ್ಯೋ, ನಿನಗೇನು ಮರ್ವಿನ ಕಾಯಿಲೆ ಐತೀನಿ? ಅಲ್ಲ, ನಮ್ಮ ಅಣ್ಣಗೆ ಆಪ್ರೇಷನ್ ಮಾಡಿಸ್ಬೇಕು, ಅವ್ರ ತಗ ದುಡ್ಡು ಇಲ್ವಂತ ಇವಾಗ ಅರ್ಜೆಂಟಿಗೆ 20,000 ದುಡ್ಡು ಕೊಡು ಅಂತ ಹೇಳಿ ತಾಂಡೋದೆ. ಯಾತ ಕಿಡ್ನಿ ಕಲ್ಲೋ ಆಗಿವೆ ಅಂತ ಹೇಳಿ ನೀನು ರಾಣಿನೂ ತಾಂಡೋ ಕೊಟ್ಟು ಬಂದ್ರಲ್ಲಿ. ಈಗ ನೋಡಿದೆ ಯಾವ ಆಸ್ಪತ್ರೆ ಅಂತೀಯ? ಅವ್ವ ಅದ ಅಣ್ಣನ ಆಪರೇಷನ್ ಆಗಿರೋ ಆಸ್ಪತ್ರೆ ಕೇಳ್ದ ನೀನು? ನಾನು ಏನೋ ತಿಳ್ಕೊಂಡೆ. ಅದ ಅಂತೀಯಲ್ಲೇ? ಅಲ್ಲ, ನಿಮ್ಮ ಅಣ್ಣ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿರೋದು ಬಿಟ್ರೆ ಇನ್ಯಾರ ಆಸ್ಪತ್ರೆಗೆ ಹೋಗ್ಯವ್ರೆ? ಅಲ್ಲ, ಅಣ್ಣನ ನೋಡ್ಕೊಂಬರ್ತೀನಿ ಅಂತ ನಾನು ಹೇಳ್ತಾ ಇದ್ರೆ ನೀನೇನು ಒಳ್ಳೆ ಹಿಂಗೆ ನಿಂತಿದ್ಯಾ? ಏನಾಗೈತಿ ನಿಮ್ಮಿಬ್ರಿಗೂ? ಇದ್ಯಾಕೆ ಹಿಂಗಾಡ್ತಾ ಇದ್ದೀರಾ? ನಾವೇನೋ ಕೇಳಬಾರ್ದು ಕೇಳ್ತೀವಿ ಏನೋ ಅಮ್ಮಂಗೆ. ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು ಹೇಳ್ರಿ ಅಂತಂದರೆ ಬಾಯೇ ಬಿಡಂಗಿಲ್ಲ. ರಾಣಿ, ನಿಮ್ಮ ಅಮ್ಮಗೆ ಗೊತ್ತಾಗಲ್ಲ. ಅವಳಂತೂ ಯಾತು ಓದಿಲ್ಲ ಬರ್ದಿಲ್ಲ, ನೀನಾದ್ರೂ ಓದಿದ್ಯಾ ತಾನೆ? ನೀನಾದ್ರೂ ಹೇಳು, ಯಾವ ಊರಿಗೆ ಯಾವ ಆಸ್ಪತ್ರೆಗೆ ಆಪರೇಷನ್ ಮಾಡಿಸಿರೋದು ನಿಮ್ಮ ಮಾವಿಗೆ ಅಂತಾನ? ನೀನು ಹಂಗೆ ನಿಂತಿದ್ಯಲ್ಲ ನಿಮ್ಮ ಅಮ್ಮಯ್ಯ ನಿಂತಂಗೆ. ಬಾಯ್ ಬಿಟ್ಟು ಹೇಳು, ಅದೇನು ಅಂತಾನ? ಅಜ್ಜಿ ಅಜ್ಜಿ ಅದು ಅದು ಇದು ಶಿರಾಗೆ. ಅದು ಯಾವುದೋ ಆಸ್ಪತ್ರೆ ಅಂದರೆ, ಆಸ್ಪತ್ರೆ ಯಾವುದಪ್ಪ ಅದು, ಯಾವ ಹೆಸ್ರು ಹೇಳೋಣ? ಅದು ಯಾವುದೋ ನೆನಪೇ ಗೊತ್ತಿಲ್ವಲ್ಲ. ಹೇಳಿ, ಅದು ಯಾವ ಆಸ್ಪತ್ರೆ ಶಿರಾದಾಗೆ ಅಂತಾನ? ಅದು ಯಾಕೆ ಹಂಗೆ ಒಳಗೆ ನುಗ್ತೀಯ ಉಸಿರುನ? ಬಾಯ್ ಬಿಟ್ಟು ಹೇಳು ಜೋರಾಗಿ. ಅಯ್ಯೋ ದೇವ್ರೆ, ಸಿಗಾಕೆಂಬ್ತಾ ಇದೀವಲ್ಲಪ್ಪ ನಾವಿಬ್ರು ಈಗ. ಅಲ್ಲಿ ಹೆಂಗೋ ನಮ್ಮ ಅಣ್ಣನ ಇಲ್ಲಿಗೆ ಬರೋದ್ರಿಂದ ತಪ್ಸಾಕ್ ಬಂದ್ವಿ, ಆದರೆ ಇಲ್ಲಿ ನಮ್ಮ ಅತ್ತೆ ಅಂತೂ ಬಡ್ಕೊತಾ ಇದ್ದಾಳೆ. ಯಾವ ಆಸ್ಪತ್ರೆ ಯಾವ ಆಸ್ಪತ್ರೆ ಅಂತಾನ? ಹೆಂಗಪ್ಪ ತಪ್ಪಿಸ್ಕೆ ಮದಿವಾಗ? ಅಜ್ಜಿ, ಅದು ಶಂಕರ್ ಆಸ್ಪತ್ರೆ ಅಂತಾನ. ಅದು ಅಲ್ಲಿ ಹೊಸ್ತಾ ಕಟ್ಟಿದ್ದಾರೆ, ಮೂಲೆಗೆಲ್ಲೋ ಐತೆ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ಯಾಕೆ, ನಿಮ್ಗೆ ಅಡ್ರೆಸ್ ಗೊತ್ತಾಗಲ್ಲ, ಏನೂ ಇಲ್ಲ. ಹೋಗಿ ಸುಮ್ಮನೆ ಎಲ್ಲಿ ಪರದಾಡ್ತೀರಾ? ಏನು ಬೇಡ, ಸುಮ್ಮನಿರಿ. ಮಾವ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮನೆಗೆ ಬರ್ತಾರೆ, ಆವಾಗ ಹೋಗಿರಂತೆ ನೀವು. ರಾಣಿ, ಶಂಕರ್ ಆಸ್ಪತ್ರೆ ಎಲ್ಲೈತೆ? ನಾನು ಮಸ್ತಾಗ ಆಸ್ಪತ್ರೆ ನೋಡಿದ್ನಮ್ಮ, ಈ ಆಸ್ಪತ್ರೆ ಹೆಸರೇ ಕೇಳಿಲ್ಲ. ಏನು ಮೊನ್ನೆ ಹೊಸ್ತಾ ಕಟ್ಟಿವ್ರೇನು ಅನ್ಸುತ್ತಲ್ಲಿ? ಬಿಡು, ಕೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಯಾರನ್ನ ಕೇಳಿರಿ ಹೇಳ್ತಾರಮ್ಮ, ಶಂಕರ್ ಆಸ್ಪತ್ರೆ ಹೊಸ ಆಸ್ಪತ್ರೆ ಅಂತೆ ಎಲ್ಲೈತಿ ಅಂತ ಕೇಳಿರಿ ಹೇಳ್ತಾರೆ. ಹೋಗ್ತೀವಿ, ಹೇಳು ನಾನು ಅಮ್ಮನ. ಏಮ್ಮ ಹೋಗಿ ಬರೋಣ. ಒಂದು ಬ್ಯಾಗುನು ಒಂದು ದುಡ್ಡು ತಕ, ಯಾತಂತ ತಗೊಂಡು ಹೋಗೋಣ ನೋಡಕ್ಕೆ. ಬರೆಗೈಗೆ ಹೋಗ್ಬಾರ್ದು, ಹಣ್ಣು ಹಂಪ್ಲೆ ಯಾತಂತ ತಗೊಂಡು ಹೋಗೋಣ. ಸರಿಯಪ್ಪ, ನಾನು ಮಾಡ್ತೀನಿ, ನೀನು ಕೈ ಕಾಲು ಮಕ್ಕ ತಳ್ಕೊಂಡು ಹೊರಡು ಹೋಗೋಣ. ಸರಿ ಕಣೆ ಜಯ್ಯಿ. ರಾಣಿ, ನಾನು ಅಮ್ಮನ ಹೋಗಿ ಬರ್ತೀವಿ, ಹುಷಾರು ಹಂಗ. ಕೈಗೇನೋ ಮಾಡ್ಕೊಂಡಿದ್ಯಲ್ಲ ನೀನು, ಏನಾತೆ? ಅದು ಬೆಂಕಿ ತಗಲಿ ಸುಟ್ಟಂಗಾಗಿತ್ತು, ಅದಕ್ಕೆ ಬ್ಯಾಂಡೇಜ್ ಮಾಡಿದ್ಲು ನೇತ್ರ. ನೀವು ಹೋಗ್ಲೇಬೇಕಾ ಅಣ್ಣ ನೋಡಕ್ಕೆ? ಹೋಗಿ ನೋಡ್ಕೊಂಬರ್ತೀವಿ. ತಿರ್ಗ ನಿಮ್ಮ ಅಣ್ಣ ಬೈಕ್ ಅಂತಾನೆ. ಹೋಗಿ ಬರ್ತೀವಿ. ರವಿ ಬಂದರೆ ಹೊಲ್ದಾಗೆ ನೋಡ್ಕೋಬೇಕಂತೆ. ಅಪ್ಪಯ್ಯ ಮಾವು ನೋಡ್ಕೊಂಬರಕ್ಕೆ ಹೋಗೈತಿ ಅಂತ ಹೇಳಂಗ ರವಿಗೆ. ಸುಂದ್ರ ಎಲ್ಗೋದ?
ಸುಂದ್ರ ಬಂದರೆ ಅವನಿಗೂ ಹೇಳ್ಬಿಡು ತಿರ್ಗಾ ಅಪ್ಪಯ್ಯ ಅಪ್ಪಯ್ಯ ಅಂತಾನೆ ಅವ್ನಿಗೊಂದು 2 ರೂಪಾಯಿ ದುಡ್ಡು ಕೊಡು ಯಾತನ ತಿಂಬ್ಲಿ ಹಂಗ ಹಾಂ ಸರಿ ಸರಿ ಯಮ್ಮ ನಾವು ಸರಿಯಾಗಿ ಸಿಗಾಕಂತೀವಿ ಈಗ. ಅಯ್ಯಯ್ಯೋ ಅಲ್ಲಿ ಹೆಂಗೋ ತಪ್ಪಿಸ್ಕೊಂಬಂದ್ವಿ, ಈಗ ಇವರಿಬ್ರು ಅಲ್ಲಿಗೆ ಹೋದ್ರೆ ಸರಿಯಾಗಿ ತಗಲಾಕೆಂತೀವಿ. ಅಯ್ಯೋ ರಾಣಿ, ನೀನು ಯಾಕೆ ಹೇಳ್ದೆ ಆಸ್ಪತ್ರೆ ಅಂತ ಹೇಳಿ? ಆಸ್ಪತ್ರೆ ಐತೀನಿ ಅಲ್ಲಿ, ಹೆಂಗ ಗೊತ್ತಿಲ್ಲ ಕಣಮ್ಮ. ನನಗೆ ಆಸ್ಪತ್ರೆ ಹೆಸರು ಏನು ಅಂತ ಕೇಳಿದಾಗ ಏನು ಅಂತ ಹೇಳಕ್ಕೆ ಗೊತ್ತಾಗಲಿಲ್ಲ. ಅದಕ್ಕೆ ಏನೋ ಒಂದು ಹೆಸರು ಹೇಳಿದೆ, ಶಂಕರ್ ಆಸ್ಪತ್ರೆ ಅಂತನ. ಹೆಂಗೋ ಬಿಡು ನೋಡೋಣ, ಅಲ್ಲಿ ಯಾವುದೂ ಇಲ್ಲ ಅಂದರೆ ಸುಮ್ಮನ ಬರ್ತಾರೆ ಅನ್ಸುತ್ತೆ ವಾಪಸ್ ಊರಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದ್ವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.